ಹಲೋ ಎವ್ರಿವನ್, ಜಿಯೋಗ್ರಫಿಯಲ್ಲಿ ನಾವು ಪಿ ವೈ ಕ್ಯೂ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈಗ ನೆಕ್ಸ್ಟ್ ಪಿ ವೈ ಕ್ಯೂ ನೋಡಿ, ಸೋಲಾರ್ ಸಿಸ್ಟಮ್ ಮತ್ತು ಯೂನಿವರ್ಸಿಗೆ ಸಂಬಂಧಪಟ್ಟ ಹಾಗೆ 2014 ಕೇಳಿದ್ದು. ವಿಚ್ ಆಫ್ ದ ಫಾಲೋವಿಂಗ್ ಪೇರ್ ಈಸ್ ಆರ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಒಂದು ಕಡೆ ಸ್ಪೇಸ್ ಕ್ರಾಫ್ಟ್ಗಳಿದೆ, ಇನ್ನೊಂದು ಕಡೆ ಅದರ ಪರ್ಪಸ್ ಇದೆ. ಮೊದಲು ಸಹ ಹೇಳಿದ್ದೆ, ಇಂಪಾರ್ಟೆಂಟ್ ಸ್ಪೇಸ್ ಪ್ರೋಗ್ರಾಮ್ಸ್ಗಳು, ಅದರ ಒಂದು ಪರ್ಪಸ್ ಮತ್ತು ಯಾವ ಒಂದು ಸಂಸ್ಥೆ, ನಾಸಾ, ಇಸ್ರೋ ಅಥವಾ ESA, ಜಾಕ್ಸಾ ಈ ಥರ ಪ್ರಮುಖವಾದ ಸಂಸ್ಥೆ ಯಾವುದು ಅದನ್ನು ಲಾಂಚ್ ಮಾಡಿರೋದು, ಇದೆಲ್ಲ ತಿಳ್ಕೊಂಡಿರಬೇಕು. ಸೊ ಕ್ಯಾಸಿನಿ-ಹೈಗನ್ಸ್ ಆರ್ಬಿಟಿಂಗ್ ವೀನಸ್ ಆ್ಯಂಡ್ ಟ್ರಾನ್ಸ್ಮಿಟಿಂಗ್ ಡೇಟಾ ಟು ಅರ್ತ್ ಅಂತ ಮೊದಲನೇದು ಆಪ್ಷನ್ನು, ಇಲ್ಲಿ ಮೊದಲನೇದು. ಆಮೇಲೆ ಮೆಸೆಂಜರ್ ಮ್ಯಾಪಿಂಗ್ ಆ್ಯಂಡ್ ಇನ್ವೆಸ್ಟಿಗೇಟಿಂಗ್ ದಿ ಮರ್ಕ್ಯೂರಿ, ವಾಯೇಜರ್ 1 ಆ್ಯಂಡ್ 2 ಎಕ್ಸ್ಪ್ಲೋರಿಂಗ್ ದಿ ಔಟರ್ ಸೋಲಾರ್ ಸಿಸ್ಟಮ್. ಇದ್ರ ಬಗ್ಗೆ ಕೇಳಿದರೆ ಒಳ್ಳೆಯದು, ಕೇಳಿಲ್ಲ ಅಂತಂದರೆ ಇದಕ್ಕೆ ಆನ್ಸರ್ 2 ಆ್ಯಂಡ್ 3. ಮುಖ್ಯವಾಗಿ ಕರೆಂಟ್ ಅಫೇರ್ಸಿಂದ ಬರುವಂತಹ ಕ್ವಶನ್ಗಳು. ಸೊ ಕ್ಯಾಸಿನಿ-ಹೈಗನ್ಸ್ ಇದರಲ್ಲಿ ಇನ್ಕರೆಕ್ಟ್, ಎರಡನೇದು ಮೂರನೇದು ಕರೆಕ್ಟ್ ಇದೆ. ಸೊ ಡೀಟೇಲಾಗಿ ನೋಡೋದಾದರೆ, ಕ್ಯಾಸಿನಿ-ಹೈಗನ್ಸ್ ಅಂತ ಏನಿದೆ, ಇಟ್ ಇಸ್ ನಾಟ್ ಅ ವೀನಸ್ ಮಿಷನ್, ಇಟ್ಸ್ ಅ ಜಾಯಿಂಟ್ ಮಿಷನ್ ಆಫ್ ನಾಸಾ, ESA ಆ್ಯಂಡ್ ASI ಟು ಸ್ಟಡಿ ಸ್ಯಾಟರ್ನ್. ವೀನಸ್ಸಿಗೆ ಸಂಬಂಧಪಟ್ಟಿರೋದಲ್ಲ, ಸ್ಯಾಟರ್ನಿಗೆ ಸಂಬಂಧಪಟ್ಟಿದ್ದು. ಸ್ಯಾಟರ್ನಿನ ರಿಂಗ್ಸು, ಅದರ ಮೂನ್ಸ್ ಸ್ಟಡಿ ಮಾಡಲಿಕ್ಕೆ. ಹೈಗನ್ಸ್ ಪ್ರೋಬ್ ಲ್ಯಾಂಡೆಡ್ ಆನ್ ಟೈಟನ್, ಸ್ಯಾಟರ್ನ್ಸ್ ಮೂನ್. ಸ್ಯಾಟರ್ನಿನ ಮೂನು ಡಿಸ್ಕಸ್ ಮಾಡಿದ್ದೇವೆ ಒಂದು ಸಾರಿ, ಟೈಟನ್ ಅಂತ, ಅದನ್ನು ಮುಖ್ಯವಾಗಿ ಸ್ಟಡಿ ಮಾಡ್ತಾ ಇದೆ. ಎರಡನೇದು ಮೆಸೆಂಜರ್ ಕರೆಕ್ಟ್ ಇದೆ, ಸ್ಟ್ಯಾಂಡ್ಸ್ ಫಾರ್ ಮರ್ಕ್ಯೂರಿ ಸರ್ಫೇಸ್. ನೋಡಿ, ಮೆಸೆಂಜರ್ ಅನ್ನುವಂಥ ಶಬ್ದದ ಫುಲ್ ಫಾರ್ಮ್ ಬೇರೆ ಇದೆ ಅಂತಂದರೆ ಕಂಪ್ಲೀಟ್ ಆಗಿ ಅದರದ್ದೇ ಫುಲ್ ಫಾರ್ಮಲ್ಲೇ ಗೊತ್ತಾಗ್ಬಿಡುತ್ತೆ. ಎಕ್ರೋನಿಮ್ ಅದು, ಮರ್ಕ್ಯೂರಿ ಸರ್ಫೇಸ್ ಸ್ಪೇಸ್ ಎನ್ವೈರ್ಮೆಂಟ್ ಜಿಯೋಕೆಮಿಸ್ಟ್ರಿ ಆ್ಯಂಡ್ ರೇಂಜಿಂಗ್. ಮೆಸೆಂಜರ್ ಅದರಲ್ಲೇ ಅದರ ಫುಲ್ ಫಾರ್ಮ್ ಈ ಥರ ಇದೆ, ಮರ್ಕ್ಯೂರಿಗೆ ಸಂಬಂಧಪಟ್ಟಿರೋದು. ಸೊ ನಾಸಾದ ಮಿಷನ್ ಅದು, ಮರ್ಕ್ಯೂರಿಯನ್ನು ಆರ್ಬಿಟ್ ಮಾಡುವಂತಹ ಮೊದಲನೇ ಸ್ಪೇಸ್ ಕ್ರಾಫ್ಟು. 2011ರಿಂದ 2015 ಒಂದು ಅವಧಿಯಲ್ಲಿ ಅದರ ಒಂದು ಮಿಷನ್ ಇತ್ತು. ಮ್ಯಾಪ್ಡ್ ಮರ್ಕ್ಯೂರಿ ಸರ್ಫೇಸ್, ಕಾಂಪೋಸಿಷನ್, ಟೆರೇನ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಮರ್ಕ್ಯೂರಿಯನ್ನು ಇಷ್ಟೊಂದು ಡೇಟಾವನ್ನು ಅದು ಸ್ಟಡಿ ಮಾಡಿದೆ. ಕಾಂಪೋಸಿಷನ್ ಇರಬಹುದು, ಮ್ಯಾಗ್ನೆಟಿಕ್ ಫೀಲ್ಡ್ ಇರಬಹುದು. ವಾಯೇಜರ್ 1 ಆ್ಯಂಡ್ 2 ಟ್ವಿನ್ ನಾಸಾ ಡೀಪ್ ಸ್ಪೇಸ್ ಪ್ರೋಬ್ಸ್ ಲಾಂಚ್ಡ್ ಇನ್ 1977, ಆಗಿನ ಕಾಲದ್ದು. ಯೂಸ್ಡ್ ಪ್ಲಾನೆಟರಿ ಅಲೈನ್ಮೆಂಟ್ಸ್ ಟು ಎಕ್ಸ್ಪ್ಲೋರ್ ಔಟರ್ ಪ್ಲಾನೆಟ್ಸ್. ಮತ್ತು ಜುಪಿಟರು, ಸ್ಯಾಟರ್ನು, ಯುರೇನಸ್, ನೆಪ್ಚೂನ್ ಇದನ್ನೆಲ್ಲ ಸ್ಟಡಿ ಮಾಡಿದೆ. ಇದು ಕ್ವಶನಲ್ಲಿ ಏನಿತ್ತು ಹೇಳಿ, ಎಕ್ಸ್ಪ್ಲೋರಿಂಗ್ ದಿ ಔಟರ್ ಸೋಲಾರ್ ಸಿಸ್ಟಮ್ ಅಂತ ಇತ್ತು. ಸೊ ಅದು ಕರೆಕ್ಟ್. ಬೋತ್ ಹ್ಯಾವ್ ಕ್ರಾಸ್ಡ್ ದಿ ಹೀಲಿಯೋಸ್ಪಿಯರ್ ಆ್ಯಂಡ್ ಎಂಟರ್ಡ್ ಇಂಟರ್ಸ್ಟೆಲ್ಲಾರ್ ಸ್ಪೇಸ್. ನಾನು ನಿಮಗೊಂದು ಇಮೇಜ್ ತೋರಿಸ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಒಂದು ಸನ್ ಇದ್ದಾನೆ, ಗ್ರಹಗಳಿದೆ, ಆಮೇಲೆ ಹೀಲಿಯೋಸ್ಪಿಯರ್ ಅಂತ ಒಂದು ದೊಡ್ಡ ಬಬಲ್ ಥರ ಇದೆ ಅಂತ ಹೇಳಿದ್ದೆ, ನೆನಪಾಗ್ತಾ ಇದೆಯಾ? ಹೀಲಿಯೋಸ್ಪಿಯರನ್ನು ಕ್ರಾಸ್ ಮಾಡಿ ಇಂಟರ್ಸ್ಟೆಲ್ಲಾರ್ ಸ್ಪೇಸಲ್ಲಿ ಈಗ ವಾಯೇಜರ್ ಇದೆ. ಅದರಲ್ಲಿ ಹೋದ್ಮೇಲೆ ಅದರ ಒಂದು ಡೈರೆಕ್ಷನ್ ಇರಬಹುದು ಅಥವಾ ಪಥ, ಅದರ ಬಗ್ಗೆ ಅದು ಆ್ಯಕ್ಟಿವ್ ಆಗಿರೋ ತನಕ ನಮಗೆ ಮಾಹಿತಿ ಸಿಗ್ತಾ ಇರುತ್ತೆ. ಜುಪಿಟರು, ಸ್ಯಾಟರ್ನು, ಯುರೇನಸ್ಸು, ನೆಪ್ಚೂನ್ ಅದನ್ನೆಲ್ಲ ಸ್ಟಡಿ ಮಾಡಿ ಮುಖ್ಯವಾಗಿ ಹೋಗಿರೋದು ಔಟರ್ ಸ್ಪೇಸ್ ಅಥವಾ ಡೀಪ್ ಸ್ಪೇಸ್. ಇದಾದಮೇಲೆ ಕೋರ್ ವೀನಸ್ ಎಕ್ಸ್ಪ್ಲೋರೇಷನ್ ಮಿಷನ್ ನೋಡಿ. ವೀನಸ್ ನೋಡಿ, ಮೆಗೆಲನ್ ನಾಸಾದವರದ್ದು ಮೆಗೆಲನ್ ಮಿಷನ್. ಜಾಕ್ಸಾ ಜಾಪನೀಸ್, ಅದು ಅಕಾಟ್ಸುಕಿ. ಜಾಕ್ಸಾ ಜಾಪನೀಸು, ವೀನಸ್ ಮಿಷನ್ ಯಾವುದು? ಅಕಾಟ್ಸುಕಿ. ಮತ್ತು ಇಸ್ರೋದು ಶುಕ್ರಯಾನ್, ಇಂಡಿಯಾ ಪ್ಲ್ಯಾನ್ ಮಾಡ್ತಾ ಇದೆ ನೋಡಿ. ನಾಸಾದು ಮೆಗೆಲನ್ ಮ್ಯಾಪ್ಡ್ ವೀನಸ್ ಸರ್ಫೇಸ್ ಯೂಸಿಂಗ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಇನ್ 1990s. ಮತ್ತು ಅಕಾಟ್ಸುಕಿ ಅನ್ನೋದು ಜಾಪನೀಸ್ ಪ್ರೋಬ್ ಟು ಸ್ಟಡಿ ಅಟ್ಮಾಸ್ಫಿಯರ್ ಆ್ಯಂಡ್ ಕ್ಲೌಡ್ ಡೈನಮಿಕ್ಸ್ ಆಫ್ ವೀನಸ್. ಅಲ್ಲಿನ ವಾತಾವರಣ, ಕ್ಲೌಡ್, ಅದ್ರ ಬಗ್ಗೆ ಸ್ಟಡಿ ಮಾಡೋದು ಅಕಾಟ್ಸುಕಿ. ಭಾರತದ ಶುಕ್ರಯಾನದಲ್ಲಿ ಇಂಡಿಯಾಸ್ ಪ್ಲ್ಯಾನ್ಡ್ ಆರ್ಬಿಟರ್ ಮಿಷನ್ ಟು ಸ್ಟಡಿ ದ ಜಿಯಾಲಜಿ, ಕೆಮಿಸ್ಟ್ರಿ ಆ್ಯಂಡ್ ಅಟ್ಮಾಸ್ಫಿಯರ್ ಆಫ್ ವೀನಸ್. ಶುಕ್ರನನ್ನು ಸ್ಟಡಿ ಮಾಡಲಿಕ್ಕೆ ಭಾರತದ ಒಂದು ಮಿಷನ್ ಹೆಸರಲ್ಲೇ ಇದೆ, ಕೇಳಿದಾಗ ಗೊತ್ತಾಗ್ಬಿಡುತ್ತೆ, ಶುಕ್ರಯಾನ್. ಪ್ಲಾನೆಟರಿ ಮಿಷನ್ ಮೆಸೆಂಜರ್ ಮರ್ಕ್ಯೂರಿಗೆ ಸಂಬಂಧಪಟ್ಟಿರೋದು, ಅದು ನಾಸಾ ಮತ್ತು ಬೇಪಿ ಕೊಲಂಬೋ, ESA ಜಾಕ್ಸಾ ಸೇರಿಕೊಂಡು ಬೇಪಿ ಕೊಲಂಬೋ ಅಂತ ಮಾಡಿದ್ದಾರೆ. ನಾಸಾದು ಕರೆಂಟ್ ಜುಪಿಟರ್ಗೆ ಸಂಬಂಧಪಟ್ಟಂಥ ಮಿಷನ್ನು ಜೂನೋ, ಮತ್ತು ಹಿಸ್ಟೋರಿಕಲ್ಲು ಗ್ಯಾಲಿಲಿಯೋ ಅಂತ ಇತ್ತು ನಾಸಾದ್ದು, ಜುಪಿಟರ್ಗೆ ಸಂಬಂಧಪಟ್ಟ ಹಾಗೆ. ಮಾರ್ಸ್ಗೆ ಸಂಬಂಧಪಟ್ಟ ಹಾಗೆ ನಾಸಾದ್ದು ಪರ್ಸಿವೆರೆನ್ಸ್ ಮತ್ತು ಕ್ಯೂರಿಯಾಸಿಟಿ ರೋವರ್ಸ್ಗಳು. ಮತ್ತು ಭಾರತದ ಮಂಗಲ್ಯಾನು ಅಲ್ವಾ, ಮಾರ್ಸ್ ಆರ್ಬಿಟರ್ ಮಿಷನ್, ಮಾಮ್ ಅಂತ ನಾವು ಬಹಳ ಸೆಲೆಬ್ರೇಟ್ ಮಾಡಿದ್ದೇವೆ ಇದನ್ನು ಆವಾಗ.
UAE ಆರ್ಬಿಟರ್ ಹೋಪ್ ಮಾರ್ಸಿಗೆ ಸಂಬಂಧಪಟ್ಟಿರುವುದು. ಕರೆಂಟ್ ಅಫೇರ್ಸಲ್ಲಿ ನೋಡಿ, ಜ್ಯೂಸ್ ಮಿಷನ್ ESA ಇದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರರ್ ಲಾಂಚ್ ಟು ಸ್ಟಡಿ ಜುಪಿಟರ್ಸ್ ಐಸಿ ಮೂನ್ಸ್. ಜುಪಿಟರ್ ಅಂದ ತಕ್ಷಣ ಅದು ನೆನಪಾಗಬೇಕು, ಗೇಷಿಯಸ್ ಮತ್ತು ಐಸು, ಆ ಒಂದು ಔಟರ್ ಅಲ್ವಾ, ಇನ್ನರ್ ಪ್ಲ್ಯಾನೆಟ್ ಅಲ್ಲ, ಅದು ಔಟರ್ ಪ್ಲ್ಯಾನೆಟ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಗ್ಯಾನಿಮಿಡೆ, ಕ್ಯಾಲಿಸ್ಟೋ, ಯುರೋಪ ಅನ್ನುವಂಥ ಮೂನ್ಸ್ಗಳಿದೆ, ಅಲ್ಲಿ ಅದನ್ನು ಸ್ಟಡಿ ಮಾಡಲಿಕ್ಕೆ ಜ್ಯೂಸ್ ಮಿಷನ್ ESA. ಮತ್ತು ಯುರೋಪಾ ಕ್ಲಿಪ್ಪರ್ ನಾಸಾದ್ದು, ಡಿಸೈನ್ ಟು ಪರ್ಫಾರ್ಮ್ ಕ್ಲೋಸ್ ಫ್ಲೈವೈಸ್ ಆಫ್ ಯುರೋಪಾ, ಜುಪಿಟರಿನ ಮೂನ್ ಅದು, ಟು ಇನ್ವೆಸ್ಟಿಗೇಟ್ ಇಟ್ಸ್ ಸಬ್ಸರ್ಫೇಸ್ ಓಷಿಯನ್ ಆ್ಯಂಡ್ ಹ್ಯಾಬಿಟಬಿಲಿಟಿ. ಯುರೋಪಾ ಜುಪಿಟರ್ನ ಮೂನ್ ಅದು ಗೊತ್ತಿರಲಿ, ಅದನ್ನು ಸ್ಟಡಿ ಮಾಡಲಿಕ್ಕೆ ಯುರೋಪಾ ಕ್ಲಿಪ್ಪರ್ ನಾಸಾದ್ದು. ಇನ್ನು ಇವಾಲ್ವ್ಡ್ ಲೀಸಾ, ಇದು ಬಂದಿದೆ ಮೊದಲು ಸಹ ಅಲ್ವಾ. ಇವಾಲ್ವ್ಡ್ ಲೀಸಾದಲ್ಲಿ ಪ್ಲ್ಯಾನ್ಡ್ ಮಿಷನ್ ಟು ಡಿಟೆಕ್ಟ್ ಗ್ರಾವಿಟೇಷನಲ್ ವೇವ್ಸ್, 3 ಮುಖ್ಯವಾದಂಥ ಟ್ರಯಾಂಗ್ಯುಲೇಷನ್ನಲ್ಲಿ ಸ್ಪೇಸ್ ಕ್ರಾಫ್ಟ್ಗಳಿರುತ್ತೆ, ಲೇಸರ್ ಯೂಸ್ ಮಾಡ್ತಾರೆ, ಗ್ರಾವಿಟೇಷನಲ್ ವೇವ್ ಬಂದಾಗ ಆ ಚೇಂಜನ್ನು ಆ ಒಂದು ಲೇಸರ್ ಡಿಟೆಕ್ಟ್ ಮಾಡುತ್ತೆ. ಇನ್ನು ಮುಂದಿನ ಕ್ವಶನ್ನು ಕೆಳಗಡೆ ಇರೋದು, ನೆಕ್ಸ್ಟ್ ನೋಡಿ, ಇದೆಲ್ಲ ಇದೆ, ಪ್ರತಿಯೊಂದು ಡೀಟೇಲ್ಸ್ ಸಹ ಇದೆ ಇಲ್ಲಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆಸ್ಟರಾಯ್ಡ್ಸ್ ಆ್ಯಂಡ್ ಕಾಮೆಟ್ಸ್? ಇದು ಆಲ್ರೆಡಿ ತುಂಬ ಡಿಸ್ಕಸ್ ಮಾಡಿರೋದೆ. ಆಸ್ಟರಾಯ್ಡ್ಸ್ ಆರ್ ಸ್ಮಾಲ್ ರಾಕಿ ಪ್ಲಾನೆಟಾಯ್ಡ್ಸ್ ವೈಲ್ ಕಾಮೆಟ್ಸ್ ಆರ್ ಫಾರ್ಮ್ಡ್ ಆಫ್ ಫ್ರೋಸನ್ ಗ್ಯಾಸಸ್ ಹೆಲ್ಡ್ ಟುಗೆದರ್ ಬೈ ರಾಕಿ ಆ್ಯಂಡ್ ಮೆಟಲಿಕ್ ಮಟೀರಿಯಲ್. ಮೊದಲನೇ ಸ್ಟೇಟ್ಮೆಂಟು. ನೆಕ್ಸ್ಟ್, ಆಸ್ಟರಾಯ್ಡ್ಸ್ ಆರ್ ಫೌಂಡ್ ಮೋಸ್ಟ್ಲಿ ಬಿಟ್ವೀನ್ ದಿ ಆರ್ಬಿಟ್ಸ್ ಆಫ್ ಜುಪಿಟರ್ ಆ್ಯಂಡ್ ಮಾರ್ಸ್. ಕಾಮೆಟ್ಸ್ ಆರ್ ಫೌಂಡ್ ಮೋಸ್ಟ್ಲಿ ಬಿಟ್ವೀನ್ ವೀನಸ್ ಆ್ಯಂಡ್ ಮರ್ಕ್ಯುರಿ. ಆಸ್ಟರಾಯ್ಡ್ಸ್ ಓಕೆ, ಆದರೆ ಕಾಮೆಟ್ಸು ಅದು ವೀನಸ್ ಮರ್ಕ್ಯುರಿ ನಡುವೆ ಇರೋದಾ? ಸೊ ಅವಾಗೇನಾಗುತ್ತೆ, ಎರಡನೇದು ರಾಂಗು, 1 2 ಹೋಯಿತು, 1 2 3 ಹೋಯಿತು. ಈಗ 1 3 ಇದೆ, 3 ಇದೆ ಅಂತಂದರೆ ಎರಡು ಕಡೆನೂ 3 ಇದೆ. ಮೊದಲನೇದು ಕರೆಕ್ಟಾ ಅಂತ ಗೊತ್ತಾಗಬೇಕು ನಮಗೆ. 1 and 3, 3ಯಲ್ಲಿ 3 ಫಿಕ್ಸು. ಮೂರನೇದು, ಕಾಮೆಟ್ಸ್ ಶೋ ಪರ್ಸೆಪ್ಟಲ್ ಗ್ಲೋವಿಂಗ್ ಟೇಲ್ ವೈಲ್ ಆಸ್ಟರಾಯ್ಡ್ ಡು ನಾಟ್. ಹೌದು, ಮೂರನೇದು ಕರೆಕ್ಟ್ ಅಂತ ಫಿಕ್ಸ್ ಆಗಿಬಿಡ್ಬೋದು ನಾವು, ಯಾಕಂದರೆ 2 ಆಪ್ಷನಲ್ಲೂ 3 ಇದೆ. ಒಂದನೇದು ಕರೆಕ್ಟಾ ಅಂತ ನೋಡೋದು. ಆಸ್ಟರಾಯ್ಡ್ಸ್ ಆರ್ ಸ್ಮಾಲಿ ರಾಕಿ ಪ್ಲಾನೆಟಾಯ್ಡ್ಸ್ ಅಲ್ವಾ, ಕಾಮೆಟ್ಸ್ ಅಂತಂದರೆ ಫ್ರೋಸನ್ ಗ್ಯಾಸು, ಕರೆಕ್ಟ್ ಅಲ್ವಾ ಅದು, 1 and 3. ಹಾಗಾಗಿ ಈ ಕಡೆ ಸಹ ನೋಡ್ಬೋದು ಆಸ್ಟರಾಯ್ಡ್ಸು, ಕಾಮೆಟ್ಸು. ಆಸ್ಟರಾಯ್ಡ್ಸ್ ಅಂತಂದರೆ ರಾಕಿ ಮೆಟಲಿಕ್ ಬಾಡೀಸ್, ನೋ ಫ್ರೋಸನ್ ಗ್ಯಾಸಸ್, ಮೋಸ್ಟ್ಲಿ ಇನ್ ದ ಮೇನ್ ಆಸ್ಟರಾಯ್ಡ್ ಬೆಲ್ಟ್ ಬಿಟ್ವೀನ್ ಮಾರ್ಸ್ ಆ್ಯಂಡ್ ಜುಪಿಟರ್. ಆರ್ಬಿಟ್ಸ್ ಆರ್ ಸ್ಲೈಟ್ಲಿ ಎಕ್ಸೆಂಟ್ರಿಕ್, ಮೋಸ್ಟ್ಲಿ ಸರ್ಕ್ಯುಲರ್, ಮತ್ತು ನೋ ಕಾಮ್ ಆರ್ ಟೇಲ್. ಆಸ್ಟರಾಯ್ಡ್ಸಿಗೆ ಕಾಮ ಅಥವಾ ಟೇಲ್ ಇರೋದಿಲ್ಲ, ಮತ್ತು ಶಾರ್ಪ್ ಪಾಯಿಂಟ್ ಆಫ್ ಲೈಟ್. ಈ ಕಡೆ ಕಾಮೆಟ್ಸು ಮೇಡ್ ಆಫ್ ಫ್ರೋಸನ್ ಗ್ಯಾಸಸ್, ಐಸಿಂದ, ಡಸ್ಟು, ರಾಕ್ ಮತ್ತು ಟ್ರೇಸ್ ಮೆಟಲ್ಸ್ಗಳಿರುತ್ತೆ. ಒರಿಜಿನೇಟ್ಸ್ ಫ್ರಾಮ್ ಕ್ಯೂಪರ್ ಅಥವಾ ಕೈಪರ್ ಅಂತ ಕನ್ನಡದಲ್ಲಿ ನೋಡಿದ್ದೇವೆ ನೋಡಿ, ಕ್ಯೂಪರ್ ಬೆಲ್ಟ್ ಆ್ಯಂಡ್ ಊರ್ಟ್ ಕ್ಲೌಡ್ ಇನ್ ದಿ ಔಟರ್ ಸೋಲಾರ್ ಸಿಸ್ಟಮ್. ಅಲ್ಲಿಂದ ಬರೋದು ಕಾಮೆಟ್ಸ್ಗಳು, ಔಟರ್ ಸೋಲಾರ್ ಸಿಸ್ಟಮಿಂದ ಅಂತಂದರೆ. ಮತ್ತು ಹೈಲಿ ಎಕ್ಸೆಂಟ್ರಿಕ್ ಆ್ಯಂಡ್ ಇಲಾಂಗೇಟೆಡ್ ಆರ್ಬಿಟ್ಸ್, ತುಂಬ ಉದ್ದವಾದಂತಹ ಆರ್ಬಿಟ್ಗಳಿರುತ್ತೆ, ಕಾಮ ಡೆವಲಪ್ ಆಗುತ್ತೆ, ಗ್ಲೋವಿಂಗ್ ಟೇಲ್ ಇರುತ್ತೆ ಸೂರ್ಯನ ಹತ್ರ ಬರ್ತಾ ಬರ್ತಾ. ಮತ್ತು ಫೀಚರಲ್ಲಿ ಆಸ್ಟರಾಯ್ಡ್ಸು, ಕಾಮೆಟ್ಸು ಮತ್ತು ಮೀಟಿಯೋರಾಯ್ಡ್ಸ್ ಡಿಫ್ರೆನ್ಸ್ ಗೊತ್ತಿರಬೇಕು. ಆಸ್ಟರಾಯ್ಡ್ಸ್ ಕಾಂಪೋಸಿಷನ್ ಏನಿರುತ್ತೆ, ರಾಕು, ಕಾರ್ಬನ್ ಮತ್ತು ಡೆನ್ಸ್ ಮೆಟಲ್ಸ್ ಇರುತ್ತೆ. ಕಾಮೆಟ್ಸಲ್ಲಿ ಫ್ರೋಸನ್ ಗ್ಯಾಸು, ಐಸು, ಡಸ್ಟು, ರಾಕ್. ಮೀಟಿಯೋರಾಯ್ಡ್ಸಲ್ಲಿ ಸ್ಮಾಲ್ ರಾಕಿ ಆರ್ ಮೆಟಲಿಕ್ ಫ್ರ್ಯಾಗ್ಮೆಂಟ್ಸ್ಗಳಿರುತ್ತೆ. ಆಸ್ಟರಾಯ್ಡ್ಸ್ಗಳು ಕಂಡುಬರೋದು ಮಾರ್ಸ್ ಮತ್ತು ಜುಪಿಟರ್ ನಡುವೆ. ಕಾಮೆಟ್ಸ್ಗಳು ಹುಟ್ಟೋದು ಕ್ಯೂಪರ್ ಬೆಲ್ಟ್ ಅಥವಾ ಊರ್ಟ್ ಕ್ಲೌಡಲ್ಲಿ. ಮೀಟಿಯೋರಾಯ್ಡ್ಸ್ ಎಲ್ಲಿದೆ, ಫ್ಲೋಟಿಂಗ್ ಥ್ರೂ ಔಟ್ ದಿ ಇಂಟರ್ಪ್ಲಾನೆಟರಿ ಸ್ಪೇಸಿಂದ ಅದು ಫ್ಲೋಟ್ ಆಗ್ತಾ ಇರುತ್ತೆ ಅಲ್ಲಿ. ಆರ್ಬಿಟ್ ಶೇಪ್ ಹೇಗಿದೆ, ಆಸ್ಟರಾಯ್ಡ್ಸು ಸ್ಲೈಟ್ಲಿ ಎಲಿಪ್ಟಿಕಲ್ಲು, ಮೋಸ್ಟ್ಲಿ ಸರ್ಕ್ಯುಲರ್, ಆಲ್ಮೋಸ್ಟ್ ಸರ್ಕ್ಯುಲರ್ ಇದೆ. ಕಾಮೆಟ್ಸ್ ಇದು ಹೈಲಿ ಎಕ್ಸೆಂಟ್ರಿಕ್ ಆ್ಯಂಡ್ ಇಲಾಂಗೇಟೆಡ್ ಎಲಿಪ್ಸಸ್ ಅಂತಂದರೆ ತುಂಬ ಇಲಾಂಗೇಟ್ ಆಗಿರೋದು. ಮೀಟಿಯೋರಾಯ್ಡ್ಸ್ದು ವೇರಿಯೇಬಲ್ ಅಂದರೆ ಇದು ಪ್ಲಾನೆಟರಿ ಪಾತ್ಸನ್ನು ಇಂಟರ್ಸೆಕ್ಟ್ ಮಾಡಬಹುದು. ಆರ್ಬಿಟ್ ಶೇಪು ವೇರಿಯೇಬಲ್ ಆಗಿರುತ್ತೆ, ಚೇಂಜ್ ಆಗ್ತಾ ಇರಬಹುದು. ಇನ್ನು ಅಪಿಯರ್ಸ್ ಆ್ಯಸ್ ಶಾರ್ಪ್ ಪಾಯಿಂಟ್ ಆಫ್ ಲೈಟ್ ಥರ ಕಾಣಿಸುತ್ತೆ ಆಸ್ಟರಾಯ್ಡ್ಸು. ಕಾಮೆಟ್ಸ್ ಅಂತಂದರೆ ಒಂದು ಗ್ಲೋವಿಂಗ್ ಕಾಮ ಆ್ಯಂಡ್ ಟೇಲ್ ಇರುತ್ತೆ. ಮೀಟಿಯೋರಾಯ್ಡ್ಸು ಕ್ರಿಯೇಟ್ಸ್ ಅ ಫ್ಲ್ಯಾಶ್ ಆಫ್ ಲೈಟ್, ಮೀಟಿಯೋರ್ ಉಲ್ಕೆ ಅಂತ ಹೇಳ್ತೀವಲ್ವಾ, ಇಫ್ ಬರ್ನಿಂಗ್ ಇನ್ ಅರ್ತ್ ಅಟ್ಮಾಸ್ಫಿಯರ್. ಅಂದರೆ ಭೂಮಿಯ ವಾತಾವರಣದಲ್ಲಿ ಅದು ಬರ್ನ್ ಆಗ್ತಾ ಇದ್ದಾಗ ಒಂದು ಫ್ಲ್ಯಾಶ್ ಆಫ್ ಲೈಟ್ ಥರ ನಮಗೆ ಕಾಣಿಸುತ್ತೆ. ಇನ್ನು
ಕಾಮೆಟ್ಸಿಗೆ ಹೇಗೆ ಟೇಲ್ ಫಾರ್ಮ್ ಆಗುತ್ತೆ ಅಂತ ನೆನ್ಪು ಮಾಡ್ಕೊಳ್ಳಿ ಅಲ್ವಾ. ಕಾಮೆಟ್ಸು ವೆನ್ ಅ ಕಾಮೆಟ್ ಅಪ್ರೋಚಸ್ ದಿ ಸನ್, ಸೂರ್ಯನ ಹತ್ರ ಬರ್ತಾ ಇರಬೇಕಾದ್ರೆ ಸೋಲಾರ್ ಹೀಟ್ ಕಾಸಸ್ ಐಸ್ ಟು ಸಬ್ಲಿಮೇಟ್. ಐಸ್ ಏನಾಗುತ್ತೆ, ಡೈರೆಕ್ಟ್ಲಿ ಗ್ಯಾಸ್ ಆಗುತ್ತೆ, ಸಾಲಿಡಿಂದ ಗ್ಯಾಸ್ ಆಗುತ್ತೆ, ಲಿಕ್ವಿಡ್ ಆಗೋದಿಲ್ಲ. ಸಬ್ಲಿಮೇಷನ್ ಅಂತ ಕರೀತಾರೆ ಅದಕ್ಕೆ. ನೆಕ್ಸ್ಟು ಗ್ಯಾಸ್ ಆ್ಯಂಡ್ ಡಸ್ಟ್ ಸ್ಟ್ರೀಮ್ ಅವೇ ಫ್ರಾಮ್ ದಿ ಸನ್ ಫಾರ್ಮಿಂಗ್ ಕಾಮಾ ಆ್ಯಂಡ್ ಗ್ಲೋವಿಂಗ್ ಟೇಲ್. ಸೂರ್ಯನಿಂದ ಏನು ಹೊರಗಡೆ ಚಿಮ್ತಾ ಇದೆ ಅದರಿಂದ ಬರುವಂತಹ ಒಂದು ಫೋರ್ಸಿಂದ ಇದು ದೂರ ಹೋಗ್ತಾ ಇರುತ್ತೆ. ಅಂತಂದರೆ ಕಾಮೆಟಿನ ಟೇಲು ಸೂರ್ಯನಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಇರುತ್ತೆ. ಮತ್ತು ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟ ಹಾಗೆ ಡಾರ್ಟ್ ಮಿಷನ್ ಒಂದು ಸಾರಿ ಬಂದಿತ್ತು ಆ್ಯಕ್ಚುಲಿ ನಾಸಾದ್ದು ಅಲ್ವಾ. ಡಿಫೆನ್ಸ್ ಟೆಸ್ಟು ಇದು. ಮೇಲುಗಡೆಯಿಂದ ಉಲ್ಕೆ ಬರ್ತಾ ಇದೆ ಅಂತಂದರೆ ಹೇಗೆ ಅದನ್ನು ತಡೆಗಟ್ಟಬಹುದು, ನ್ಯೂಕ್ಲಿಯರ್ ಬಾಂಬ್ ಹಾಕೋದಾ ಅಥವಾ ಅದರ ಪಥವನ್ನು ಬದಲಾಯಿಸೋದಾ, ನೆನಪು ಮಾಡ್ಕೊಳ್ಳಿ. ಫಸ್ಟ್ ಪ್ಲಾನೆಟರಿ ಡಿಫೆನ್ಸ್ ಟೆಸ್ಟ್ ಇದು ಡಾರ್ಟ್ ಮಿಷನ್. ಸಕ್ಸಸ್ಫುಲಿ ಚೇಂಜ್ಡ್ ದಿ ಆರ್ಬಿಟ್ ಆಫ್ ಆಸ್ಟರಾಯ್ಡ್ ಮೂನ್ಲೆಟ್ ಡೈಮಾರ್ಫಸ್ ಬೈ ಕೈನೆಟಿಕ್ ಇಂಪ್ಯಾಕ್ಟ್. ಕೈನೆಟಿಕ್ ಇಂಪ್ಯಾಕ್ಟ್ ಅಂತಂದರೆ ಅದಕ್ಕೆ ಹೋಗಿ ಡಿಕ್ಕಿ ಹೊಡಿಸೋದು, ಅವಾಗ ಅದರ ಪಥ ಬದಲಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಅದರ ವೇಗ ಕಡಿಮೆ ಆಗುತ್ತೆ. ಇನ್ನು ಒಸಿರಿಸ್ ರೆಕ್ಸ್ ಮಿಷನ್ ನಾಸಾದ್ದು ಇದು. ಕಲೆಕ್ಟೆಡ್ ಸ್ಯಾಂಪಲ್ಸ್ ಫ್ರಾಮ್ ನಿಯರ್ ಅರ್ತ್ ಆಸ್ಟರಾಯ್ಡ್ ಬೆನ್ನು ಆ್ಯಂಡ್ ರಿಟರ್ನ್ಡ್ ದ್ಯಾಮ್ ಟು ಅರ್ತ್ ಫಾರ್ ಸೈಂಟಿಫಿಕ್ ಸ್ಟಡಿ. ಬೆನ್ನು ಅನ್ನುವಂಥ ಆಸ್ಟರಾಯ್ಡಿಂದ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಅರ್ತಿಗೆ ಸ್ಟಡಿ ಮಾಡಲಿಕ್ಕೆ ತೆಗೆದುಕೊಂಡು ಬಂದಿದೆ. ಅಥವಾ ಯಾವುದು ಇದು, ಆಸಿರಿಸ್ ರೆಕ್ಸ್ ಮಿಷನ್ ನಾಸಾ. ಇನ್ನು ಹಯಬೂಸಾ ಜಪಾನ್ ಜಾಕ್ಸಾದ್ದು ಹಯಬೂಸಾ 2 ಕಲೆಕ್ಟೆಡ್ ರಾಕ್ ಸ್ಯಾಂಪಲ್ಸ್ ಫ್ರಾಮ್ ಆಸ್ಟರಾಯ್ಡ್ ರ್ಯೂಗು ಟು ಸ್ಟಡಿ ದಿ ಒರಿಜಿನ್ ಆಫ್ ವಾಟರ್ ಆ್ಯಂಡ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಸೊ ನೋಡಿ, ಈ ಥರ ನಾವು ಮೊದಲೊಂದು ಸಾರಿ ಅರ್ತಿನ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಅರ್ತ್ ಹೇಗೆ ಫಾರ್ಮ್ ಆಗಿರಬಹುದು ಅದ್ರ ಬಗ್ಗೆ ನಮಗೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸೋರ್ಸ್ ಅಂತ ಇರುತ್ತೆ ಅಂತ ಹೇಳಿದ್ವಿ. ಆವಾಗ ಇದು ಮೆನ್ಷನ್ ಆಗಿತ್ತು ಅಲ್ವಾ, ಮೀಟಿಯಾರ್ಸ್ಗಳನ್ನು ಸ್ಟಡಿ ಮಾಡೋದು ಅಂತ. ಸೊ ಮೀಟಿಯಾರ್ಸು, ಆಸ್ಟರಾಯ್ಡ್ಸ್ಗಳು ಇದೆಲ್ಲ ಸ್ಟಡಿ ಮಾಡೋದ್ರಿಂದ ನಮಗೆ ಒಂದು ಎಕ್ಸಾಂಪಲ್ ಅಥವಾ ಆವಾಗಿನ ಕಲ್ಪನೆ ಸಿಗಬಹುದು ಅಂತ. ನೆಕ್ಸ್ಟ್ ಕ್ವಶನ್ನು ಡೀಟೇಲ್ಸ್ ಇಲ್ಲ ಇದೆ ಇಲ್ಲಿ, ಅಲ್ಲಿ ಕೊಟ್ಟಿರೋದೇ ಅಲ್ಲ, ಇಮೇಜ್ ಇದೆ, ಇಲ್ಲಿ ಇಮೇಜ್ ಇಲ್ಲ ಅಷ್ಟೇ. ಬಹಳ ಬೇಗ ಓದಿ ಮುಗಿಸ್ಬೇಕು, ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ಇಮೇಜ್ ಇರೋದು ಟೆಲಿಗ್ರಾಮ್ನಲ್ಲಿರುತ್ತೆ, ಬರೀ ಟೆಕ್ಸ್ಟ್ ಮಾತ್ರ ಇದು ಡ್ರೈವಲ್ಲಿ ಇರುತ್ತೆ. ಇನ್ನು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ಲಾನೆಟ್ಸ್ ಹ್ಯಾಸ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಆರ್ ಮೂನ್ಸ್? ಈಗ ಕರೆಕ್ಟ್ ಆದ ಆನ್ಸರು ಸ್ಯಾಟರ್ನ್. ಅಂತಂದರೆ ಇದು 2009 ಕೇಳಿರುವಂಥ ಕ್ವಶನ್ನು. ಆವಾಗ ಜುಪಿಟರ್ ಆಗಿತ್ತು, ಆದರೆ ಈಗ ಡಿಸ್ಕವರೀಸ್ಗಳು ಜಾಸ್ತಿ ಆಗಿರೋದ್ರಿಂದ ಈಗ ಸ್ಯಾಟರ್ನ್ 2026 ಸ್ಯಾಟರ್ನ್. ಓಕೆನಾ. ಹೆಚ್ಚು ಉಪಗ್ರಹಗಳನ್ನು ಅಂದರೆ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿರುವಂಥದ್ದು ಯಾವ ಗ್ರಹ ಅಂತಂದರೆ ಈಗ ಸ್ಯಾಟರ್ನ್, ಶನಿ ಗ್ರಹ. ಸ್ಯಾಟರ್ನ್ ಕರೆಕ್ಟ್ ಆನ್ಸರ್. 146 ಕನ್ಫರ್ಮ್ಡ್ ಮೂನ್ಸ್ಗಳಿದೆ. ನಮಗೆ ಒಂದು ಚಂದ್ರ ಆದರೆ ಶನಿಗೆ 146 ಚಂದ್ರ. ಜುಪಿಟರಿಗೆ 95 ಕನ್ಫರ್ಮ್ಡ್ ಮೂನ್ಸ್ ಇದೆ. ಇಟ್ ಬ್ರೀಫ್ಲಿ ಲೆಡ್ ಇನ್ ಅರ್ಲಿ 2023 ವಿತ್ 12 ನ್ಯೂ ಮೂನ್ಸ್ ಬಟ್ ವಾಸ್ ಸರ್ಪಾಸ್ಡ್ ಬೈ ಸ್ಯಾಟರ್ನ್ ಲೇಟರ್ ಇನ್ 2023. ಮತ್ತು ಮಾರ್ಸು ಅಲ್ಲಿ ಕರೆಕ್ಟಾಗಿ, ಇಲ್ಲಿ ಕ್ವಶನ್ನು ಎಷ್ಟಿತ್ತು, ಕ್ವಶನಲ್ಲಿ ನಂಬರ್ಸ್ ಏನು ಕೇಳಿಲ್ಲ, ಜಸ್ಟ್ ಹೈಯೆಸ್ಟ್ ಯಾವುದಿದೆ ಅಂತ ಮಾತ್ರ ಕೇಳಿದ್ದಾರೆ. ಮಾರ್ಸಲ್ಲಿ ನೋಡಿ, ಮಾರ್ಸಿಗೆ 2 ಮೂನ್ಸ್ ಇರೋದು, 2 ನ್ಯಾಚುರಲ್ ಸ್ಯಾಟಲೈಟು, ಫೋಬೋಸ್ ಮತ್ತು ಟೈಮೋಸು. ಸ್ಮಾಲ್ ಇದೆ, ಇರ್ರೆಗ್ಯುಲರ್ ಇದೆ. ಮತ್ತು ಈ ಕಡೆ ವೀನಸ್ಸಿಗೆ 0 ಮೂನ್ಸೇ ಇಲ್ಲ. ಇಟ್ಸ್ ಪ್ರಾಕ್ಸಿಮಿಟಿ ಟು ದ ಸನ್ ಡಸ್ ನಾಟ್ ಅಲೋ ಎನಿ ಮೂನ್ಸ್ ಟು ಆರ್ಬಿಟ್ ಸ್ಟೇಬ್ಲಿ. ಸೊ ಅಷ್ಟು ಹತ್ತಿರ ಇರೋದ್ರಿಂದ ಯಾವುದೇ ಮೂನ್ಸ್ ಸ್ಟೇಬಲ್ ಆಗಿ ಆರ್ಬಿಟ್ ಆಗಲಿಕ್ಕೆ ಆಗೋದಿಲ್ಲ. ವೀನಸ್ಸಿಗೆ ಮೂನ್ಸ್ ಇಲ್ಲ. ಇನ್ನು ಎಷ್ಟೆಷ್ಟು ಮೂನ್ಸ್ಗಳಿದೆ ಗ್ರಹಗಳಿಗೆ ಅಂತ ನೋಡೋದಾದರೆ, ಮರ್ಕ್ಯೂರಿಗೆ 0, ವೀನಸ್ಸಿಗೆ 0, ಅರ್ತಿಗೆ 1 ಇದೆ, ನಮ್ಮ ಚಂದ್ರ ಒಬ್ಬ ಇದ್ದಾನೆ. ಮಾರ್ಸ್ 2 ಇದೆ, ಜುಪಿಟರ್ 95, ಗ್ಯಾನಿಮೀಡೆ ಅನ್ನೋದು ಮುಖ್ಯ, ಇದು 1O ಅಂತ ಹೇಳ್ತಾರೆ, ಕೆಲವರು IO ಅಂತ ಹೇಳ್ತಾರೆ. ಯುರೋಪಾ, ಕ್ಯಾಲಿಸ್ಟೋ. ಗ್ಯಾನಿಮೀಡೆ ಅನ್ನೋದು ಲಾರ್ಜೆಸ್ಟ್ ಮೂನ್ ಇನ್ ದಿ ಸೋಲಾರ್ ಸಿಸ್ಟಮ್. ಸ್ಯಾಟರ್ನಿಗೆ 146 ಇದೆ. ಟೈಟನ್ ಅನ್ನೋದು ಸೆಕೆಂಡ್ ಲಾರ್ಜೆಸ್ಟ್ ಮೂನ್ ಇನ್ ಸೋಲಾರ್ ಸಿಸ್ಟಮ್, ಥಿಕ್ ಅಟ್ಮಾಸ್ಫಿಯರ್ ಇದೆ. ಮತ್ತು ಅದರ ಎನ್ಸಿಲೆಡ್, ಇದು ನನ್ನ ಪ್ರಕಾರ ಎನ್ಸಿಲೆಡಸ್ ಅಂತ ಹೇಳ್ಬೋದು. ಮೀಮಾಸ್ ಪ್ರೊನೌನ್ಸಿಯೇಷನ್ ಚೇಂಜ್ ಇರಬಹುದು. ಸ್ಯಾಟರ್ನಿಗೆ ಸಂಬಂಧಪಟ್ಟಿರೋದು. ಯುರೇನಸ್ 27, ನೆಪ್ಚೂನು 14. ಇದಿಷ್ಟು ಪ್ರಮುಖವಾದ ಮೂನ್. ಮೂನ್ಸಲ್ಲಿ ಯಾವ ಥರ ಟೈಪ್ಸ್ ಇರುತ್ತೆ ನೋಡಿ, ರೆಗ್ಯುಲರ್ ಮೂನು ಮತ್ತು ಇರ್ರೆಗ್ಯುಲರ್ ಮೂನ್.
ರೆಗ್ಯುಲರ್ ಮೂನ್ಸ್ ಅಂತಂದರೆ ಫಾರ್ಮ್ಡ್ ಫ್ರಾಮ್ ದಿ ಸೇಮ್ ಡಿಸ್ಕ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್ ದಟ್ ಫಾರ್ಮ್ಡ್ ದಿ ಪ್ಲ್ಯಾನೆಟ್. ಸ್ಟಾರ್ಟಿಂಗಲ್ಲಿ ಪ್ಲ್ಯಾನೆಟು ಕ್ರಿಯೇಟ್ ಆಗಬೇಕಿತ್ತಲ್ವಾ, ಕ್ರಿಯೇಟ್ ಆಗಬೇಕಾದ್ರೆ ಮೊದಲು ಗ್ಯಾಸ್ ಮತ್ತು ಡಸ್ಟ್ ಇತ್ತು. ಆ ಗ್ಯಾಸು ಡಸ್ಟಿಂದಾನೇ ಕ್ರಿಯೇಟ್ ಆಗಿದ್ದರೆ ಆ ಗ್ಯಾಸು ಡಸ್ಟಿಂದಾನೇ ಒಂದು ಉಪಗ್ರಹ ಕ್ರಿಯೇಟ್ ಆಗಿದ್ದರೆ ಅದು ರೆಗ್ಯುಲರ್ ಮೂನ್. ಇರ್ರೆಗ್ಯುಲರ್ ಮೂನ್ ಅಂತಂದರೆ ಕ್ಯಾಪ್ಚರ್ಡ್ ಬೈ ಅ ಜೈಂಟ್ ಪ್ಲಾನೆಟ್ಸ್ ಗ್ರಾವಿಟಿ. ಒಂದು ಗ್ರಹ ಅದರ ಗ್ರಾವಿಟೇಷನಿಂದ ಇನ್ನೊಂದು ಉಪಗ್ರಹವನ್ನು ಸೆಳ್ಕೊಳ್ತಾ ಇದೆ, ಈ ಕಡೆ ಎಳಿತಾ ಇದೆ. ಲಾಂಗ್ ಆಫ್ಟರ್ ಇಟ್ಸ್ ಫಾರ್ಮೇಷನ್, ಸ್ಟಾರ್ಟಿಂಗಲ್ಲಿ ಆಗಿರೋದಲ್ಲ, ಇದು ತುಂಬ ವರ್ಷಗಳ ನಂತರ. ಹೈಲಿ ಎಕ್ಸೆಂಟ್ರಿಕ್ ಆಗಿರುತ್ತೆ, ಇನ್ಕ್ಲೈನ್ಡ್ ಆರ್ ರೆಟ್ರೋಗ್ರೇಡ್, ಅಪೋಸಿಟ್ ಆರ್ಬಿಟು ಇರಬಹುದು. ಮೋಸ್ಟ್ ನ್ಯೂಲಿ ಡಿಸ್ಕವರ್ಡ್ ಮೂನ್ಸ್ ಆಫ್ ಸ್ಯಾಟರ್ನ್ ಬಿಲಾಂಗ್ಸ್ ಟು ದಿಸ್ ಗ್ರೂಪ್. ಈಗ ಏನು ಸ್ಯಾಟರ್ನಿನ ಮೂನು ರೀಸೆಂಟಾಗಿ ನಾವು ಡಿಸ್ಕವರ್ ಮಾಡಿದ್ದೇವೆ ಅದೆಲ್ಲ ಇರ್ರೆಗ್ಯುಲರ್ ಮೂನ್ಸ್. ಇನ್ನು ಕರೆಂಟ್ ಅಫೇರ್ಸಲ್ಲಿ ಎನ್ಸಿಲೆಡಸ್ ಸ್ಯಾಟರ್ನಿಗೆ ಸಂಬಂಧಪಟ್ಟಿರುವುದು. ನಾಸಾ ಡೇಟಾ ಶೋಸ್ ಹ್ಯೂಜ್ ಪ್ಲೂಮ್ಸ್ ಆಫ್ ವಾಟರ್ ವೇಪರ್ ಫ್ರಾಮ್ ಸಬ್ಸರ್ಫೇಸ್ ಓಷಿಯನ್ ಬಿನಿತ್ ದಿ ಐಸಿ ಕ್ರಸ್ಟ್. ಫಾಸ್ಫರಸ್ ಕೀ ಕೆಮಿಕಲ್ ಫಾರ್ ಲೈಫ್ ಡಿಟೆಕ್ಟೆಡ್ ಇನ್ ದೀಸ್ ಪ್ಲೂಮ್ಸ್. ಎಲ್ಲಿ ಸ್ಯಾಟರ್ನಿಗೆ ಸಂಬಂಧಪಟ್ಟ ಹಾಗೆ ಎನ್ಸಿಡೆಲಸ್ ಅಲ್ಲಿ ನಾಸಾ ಡೇಟಾ ಏನು ಹೇಳ್ತಾ ಇದೆ, ವಾಟರ್ ವೇಪರು ಮತ್ತು ಓಷಿಯನ್ಗೆ ಸಂಬಂಧಪಟ್ಟಂತಹ ಡೇಟಾ ಸಿಗ್ತಾ ಇದೆ. ಮತ್ತು ನಾಸಾದ ಇನ್ನೊಂದು ಯುರೋಪಾ ಕ್ಲಿಪ್ಪರ್ ಈಗ ತಾನೇ ಜಸ್ಟ್ ನೋಡಿದ್ದೀವಿ, ಕ್ಲೋಸ್ ಫ್ಲೈವೈಸ್ ಬೈ ಜುಪಿಟರ್ಸ್ ಮೂನ್. ಯುರೋಪ ಅನ್ನೋದು ಜುಪಿಟರಿನ ಮೂನು. ಟು ಕನ್ಫರ್ಮ್ ಇಟ್ಸ್ ಸಬ್ಸರ್ಫೇಸ್ ಓಷಿಯನ್ ಹ್ಯಾಸ್ ಕಂಡೀಷನ್ ಸುಟೇಬಲ್ ಫಾರ್ ಮೈಕ್ರೋಬಿಯಲ್ ಲೈಫ್. ಅಲ್ಲಿನ ಒಂದು ವಾತಾವರಣ ಅಥವಾ ಸಬ್ಸರ್ಫೇಸ್ ಓಷಿಯನ್ನು ಒಂದು ವೇಳೆ ಮೈಕ್ರೋಬಿಯಲ್ ಲೈಫಿಗೆ ಸೂಟೇಬಲ್ ಆಗಿತ್ತಾ ಅಥವಾ ಆಗಿದೆಯಾ ಅಂತ ಚೆಕ್ ಮಾಡೋದು ಯುರೋಪಾ ಕ್ಲಿಪ್ಪರ್. ಇನ್ನು ESAದು ಜ್ಯೂಸ್ ಮಿಷನ್ ಈಗ ತಾನೇ ನೋಡಿದ್ವಿ, ಜುಪಿಟರ್ ಐಸಿ ಮೂನ್ಸನ್ನು ಎಕ್ಸ್ಪ್ಲೋರ್ ಮಾಡೋದು. ಆಮೇಲೆ ಗ್ಯಾನಿಮೀಡಿಯನ್ನ ಸ್ಟಡಿ ಮಾಡುತ್ತೆ, ಕ್ಯಾಲಿಸ್ಟೋ, ಯುರೋಪಾ. ಸೊ ಅವರ ಪೊಟೆನ್ಷಿಯಲ್ ಹ್ಯಾಬಿಟ್ಯಾಬಿಲಿಟಿ, ಆ ಗ್ರಹಗಳಲ್ಲಿ ಹ್ಯಾಬಿಟ್ಯಾಬಿಲಿಟಿ ಇದೆಯಾ, ವಾಸ ಮಾಡಲಿಕ್ಕೆ ಯೋಗ್ಯತೆ ಎಷ್ಟಿದೆ, ಆ ಗ್ರಹಕ್ಕೆ ಯೋಗ್ಯವಾದ ವಾತಾವರಣ ಇದೆಯಾ ಅನ್ನೋದು. ಇನ್ನು ಮುಂದಿನ ಕ್ವಶನ್ನು, ಚಂದ್ರಶೇಖರ್ ಲಿಮಿಟ್ ಯಾವುದಕ್ಕೆ ಸಂಬಂಧಪಟ್ಟಿರೋದು ಇದು? Who of the following scientists proved that the stars with the mass less than 1.44 times the mass of the sun end up as white dwarfs when they die? ಯಾರು ಆಗ ಹೇಳಿದರು 1.44 ಟೈಮ್ಸು ಆ ಒಂದು ಲಿಮಿಟ್ ಕೊಟ್ಟವರು? ಎಡ್ವಿನ್ ಹಬಲ್ಲ ಅಲ್ಲ. ಆನ್ಸರ್ ನೋಡಿದ್ದೀರಿ ನೀವು ಈಗಾಗಲೇ. ಎಸ್ ಚಂದ್ರಶೇಖರ್ ಅವರು ಕರೆಕ್ಟು. ಸ್ಟೀಫನ್ ಹಾಕಿಂಗ್ ಅಲ್ಲ, ಸ್ಟೀವನ್ ವೆನ್ಬರ್ಗೂ ಅಲ್ಲ. ಚಂದ್ರಶೇಖರ್ ಲಿಮಿಟ್. ಸ್ಟ್ರಕ್ಚರ್ ಆ್ಯಂಡ್ ಇವಲ್ಯೂಷನ್ ಆಫ್ ಸ್ಟಾರ್ಸ್ ಈಸ್ ದಿ ಗ್ರ್ಯಾಂಡೆಸ್ಟ್ ಲ್ಯಾಬೊರೇಟರಿ ಇನ್ ದ ಯೂನಿವರ್ಸ್. ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಸೊ ಹೂ ಆಫ್ ದಿ ಫಾಲೋವಿಂಗ್ ಅಂತಂದರೆ ಎಸ್ ಚಂದ್ರಶೇಖರ್. ಎಡ್ವಿನ್ ಹಬಲ್ ಅವರದ್ದೇನು? ಹಿ ಪ್ರೂವ್ಡ್ ದ್ಯಾಟ್ ದ ಯೂನಿವರ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಆ್ಯಂಡ್ ಡಿಸ್ಕವರ್ಡ್ ಗ್ಯಾಲಕ್ಸೀಸ್ ಬಿಯಾಂಡ್ ದಿ ಮಿಲ್ಕಿ ವೇ. ಹಬಲ್ಸ್ ಲಾ ಅಂತ ಹೇಳ್ತೇವೆ, ಜಗತ್ತು ಬ್ರಹ್ಮಾಂಡ ವಿಸ್ತರಿಸ್ತಾ ಇದೆ ಅಂತ ಹೇಳಿದವರು ಎಡ್ವಿನ್ ಹಬಲ್. ಸ್ಟೀಫನ್ ಹಾಕಿಂಗ್ ನೋನ್ ಫಾರ್ ಬ್ಲ್ಯಾಕ್ ಹೋಲ್ ಥರ್ಮೋಡೈನಮಿಕ್ಸ್ ಆ್ಯಂಡ್ ಹಾಕಿಂಗ್ ರೇಡಿಯೇಷನ್, ಅದು ಅವರ ಒಂದು ಕಾನ್ಸೆಪ್ಟು. ಸ್ಟೀವನ್ ವಿನ್ಬರ್ಗ್ ಅವರದ್ದು ನೊಬೆಲ್ ಪ್ರೈಸ್ ಸಿಕ್ಕಿದವರಿಗೆ ಎಲೆಕ್ಟ್ರೋ ವೀಕ್ ಥಿಯರಿ, ಯುನಿಫೈಯಿಂಗ್ ವೀಕ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಅದ್ರ ಬಗ್ಗೆ ಅವರು ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ. ಇದಾದಮೇಲೆ ಬಿ ಯಾಕೆ ಕರೆಕ್ಟು ಅಂತಂದರೆ 1930 ಎಸ್ ಚಂದ್ರಶೇಖರ್ ಕ್ಯಾಲ್ಕುಲೇಟೆಡ್ ದ್ಯಾಟ್ ಮ್ಯಾಕ್ಸಿಮಮ್ ಮಾಸ್ ಆಫ್ ಸ್ಟೇಬಲ್ ವೈಟ್ ಡ್ವಾರ್ಫ್. ಒಂದು ವೈಟ್ ಡ್ವಾರ್ಫ್ ಸ್ಟೇಬಲ್ ಆಗಿದ್ದಾಗ ಅದರ ಮ್ಯಾಕ್ಸಿಮಮ್ ಮಾಸು ಎಷ್ಟಿರುತ್ತೆ? 1.44 ಟೈಮ್ಸ್ ಆಫ್ ದಿ ಮಾಸ್ ಆಫ್ ದಿ ಸನ್. ಸೂರ್ಯನ ಒಂದು ಮಾಸ್ ಇದೆ, ಅದರ 1.44 ಟೈಮ್ಸ್. ಆ ಒಂದು ಲಿಮಿಟ್ಟಿಗೆ ಏನಂತ ಕರೀತಾರೆ? ಚಂದ್ರಶೇಖರ್ ಲಿಮಿಟ್. ಸನ್ನಿನ ಮಾಸಿನ 1.44 ಪಟ್ಟು. ಇಫ್ ಅ ಸ್ಟಾರ್ಸ್ ಕೋರ್ ಮಾಸ್ ಇಸ್ ಬಿಲೋ ದಿಸ್ ಲಿಮಿಟ್, ಒಂದು ವೇಳೆ ಈ ಲಿಮಿಟ್ಗಿಂತ ಬಿಲೋ ಇದ್ದರೆ, ಕಡಿಮೆ ಇದ್ದರೆ, ಇಟ್ ಈಸ್ ಸಪೋರ್ಟೆಡ್ ಬೈ ಎಲೆಕ್ಟ್ರಾನ್ ಡಿಜೆನರಸಿ ಪ್ರೆಷರ್ ಆ್ಯಂಡ್ ಎಂಡ್ ಆ್ಯಸ್ ವೈಟ್ ಡ್ವಾರ್ಫ್. ಎಲೆಕ್ಟ್ರಾನ್ ಡಿಜೆನರಸಿ ಇದು ಒಂದು ಸಾರಿ ಬಂದಿತ್ತು ಸ್ಟಾರ್ಟಿಂಗಲ್ಲಿ, ವೈಟ್ ಡ್ವಾರ್ಫ್ ಆಗುತ್ತೆ. ಇಫ್ ದ ಕೋರ್ ಮಾಸ್ ಎಕ್ಸೀಡ್ಸ್ 1.44 ಟೈಮ್ಸ್, ಒಂದು ವೇಳೆ ಇದಕ್ಕಿಂತ ಜಾಸ್ತಿ ಇದ್ದರೆ, ಎಬೋ 1.44 ಇದ್ದರೆ, ಅವಾಗೇನಾಗುತ್ತೆ? ಎಲೆಕ್ಟ್ರಾನ್ ಪ್ರೆಷರ್ ಫೇಲ್ಸ್ ಆ್ಯಂಡ್ ಸ್ಟಾರ್ ಕೊಲ್ಯಾಪ್ಸಸ್ ಇಂಟು ನ್ಯೂಟ್ರಾನ್ ಸ್ಟಾರ್ ಆರ್ ಅ ಬ್ಲ್ಯಾಕ್ ಹೋಲ್. ಜಾಸ್ತಿ ಇದ್ದರೆ ನ್ಯೂಟ್ರಾನ್ ಸ್ಟಾರ್ ಆಗುತ್ತೆ ಅಥವಾ ಬ್ಲ್ಯಾಕ್ ಹೋಲ್ ಆಗುತ್ತೆ. ಸೊ ಗ್ರಾವಿಟಿ ಮತ್ತು ಎಲೆಕ್ಟ್ರಾನ್ ಡಿಜೆನರಸಿ ಪ್ರೆಷರ್, ಗ್ರಾವಿಟಿ ಎಲ್ಲವನ್ನು ಒಳಕ್ಕೆ ಎಳ್ಕೊಳ್ತಾ ಇರುತ್ತೆ, ಡಿಜೆನರಸಿ ಹೊರಗೆ ಪುಷ್ ಮಾಡ್ತಾ ಇರುತ್ತೆ.
ನೊಬೆಲ್ ಪ್ರೈಸ್ ಸಿಕ್ಕಿದೆ ಆಮೇಲೆ ಚಂದ್ರಶೇಖರ್ ಲಿಮಿಟ್. ಇದಾದಮೇಲೆ ಸ್ಟೆಲ್ಲಾರ್ ಎವಲ್ಯೂಷನ್ ಅಲ್ವಾ, ಇದರ ಬಗ್ಗೆ ಆಲ್ರೆಡಿ ಹೇಳಿದ್ದೇವೆ, ಅಲ್ಲೂ ಸಹ ತೋರಿಸಿದ್ದೇನೆ. ಲೋ ಮಾಸ್ ಸ್ಟಾರ್, ಲೆಸ್ ದೆನ್ ಇದ್ದರೆ ರೆಡ್ ಜೈಂಟ್ ಆಗುತ್ತೆ, ಆಮೇಲೆ ವೈಟ್ ಡ್ವಾರ್ಫ್ ಆಗುತ್ತೆ. ಇಂಟರ್ಮೀಡಿಯೇಟ್ ಮಾಸ್ ಅಂತಂದರೆ ಸೂಪರ್ ಜೈಂಟ್ ಇರೋದು ಸೂಪರ್ ನೋವಾ ಆಗುತ್ತೆ, ನ್ಯೂಟ್ರಾನ್ ಸ್ಟಾರ್ ಆಗುತ್ತೆ. ಹೈ ಮಾಸ್ ಇದ್ದರೆ ಸೂಪರ್ ಜೈಂಟ್ ಇರೋದು ಸೂಪರ್ ನೋವಾ ಆಗುತ್ತೆ, ಆಮೇಲೆ ಬ್ಲ್ಯಾಕ್ ಹೋಲ್ ಆಗುತ್ತೆ. ಕೋರ್ ಎಕ್ಸಿಡ್ಸ್ TOV ಲಿಮಿಟ್. TOV ಲಿಮಿಟ್ ಅಂತಂದರೆ 2.1 to 3 ಸೋಲಾರ್ ಮಾಸ್. TOV ಅಂತಂದರೆ ಅದ್ರ ಬಗ್ಗೆ ಬೇಕಿದ್ರೆ ನೀವು ಸರ್ಚ್ ಮಾಡಿ ನೋಡಬಹುದು. ನಾನು ಒಂದ್ಸರಿ ಮೆನ್ಷನ್ ಮಾಡಿದ್ದೆ ಅಲ್ವಾ, ಟೋಲ್ಮನ್ ಓಪನ್ ಹೈಮರ್ ಲಿಮಿಟ್ ಅಂತ, ಅದು 2.1 to 3 ಸೋಲಾರ್ ಮಾಸ್. ಇನ್ನು ಸ್ಟೆಲ್ಲಾರ್ ರೆಮ್ನೆಂಟ್ಸ್ ಏನೇನಿರುತ್ತೆ, ಆಸ್ಟರಾಯ್ಡ್ಸ್, ಅದರ ಕಂಪೋಸಿಷನು ರಾಕ್, ಕಾರ್ಬನ್, ಮೆಟಲ್ಲು ಎಲ್ಲಿರುತ್ತೆ, ಮೇನ್ ಆಸ್ಟರಾಯ್ಡ್ ಬೆಲ್ಟಲ್ಲಿ ಒಂದು ಶಾರ್ಪ್ ಪಾಯಿಂಟ್ ಆಫ್ ಲೈಟ್ ಥರ ಕಾಣಿಸುತ್ತೆ. ಕಾಮೆಟ್ ಅಂತಂದರೆ ಫ್ರೋಝನ್ ಗ್ಯಾಸು, ಡಸ್ಟು, ರಾಕು. ಕ್ಯೂಪರ್ ಬೆಲ್ಟು, ಊರ್ಟ್ ಕ್ಲೌಡು, ಈಗ ತಾನೇ ನೋಡಿದ್ದು. ಕೋಮಾ ಮತ್ತು ಗ್ಲೋವಿಂಗ್ ಟೇಲ್ ಇರುತ್ತೆ. ಮೀಟಿಯೋರೈಟ್ಸು, ಸ್ಮಾಲ್ ರಾಕಿ ಮೆಟಲ್ ಫ್ರ್ಯಾಗ್ಮೆಂಟ್ಸು, ಥ್ರೂ ಔಟ್ ಇಂಟರ್ಪ್ಲಾನೆಟರಿ ಸ್ಪೇಸ್ ಇರುತ್ತೆ. ಮತ್ತು ಇದು ಮೀಟಿಯೋರ್ ಪ್ರೊಡ್ಯೂಸ್ ಮಾಡಬಹುದು. ಒಂದು ವೇಳೆ ಅರ್ಥ ಅಟ್ಮಾಸ್ಫಿಯರಿಗೆ ಬಂದರೆ ಬರ್ನ್ ಆಗುತ್ತೆ, ಆವಾಗ ಉಲ್ಕೆಗಳು ಅಂತ ಹೇಳ್ತೇವೆ. ವೈಟ್ ಡ್ವಾರ್ಫ್, ಕಾರ್ಬನ್ ಮತ್ತು ಆಕ್ಸಿಜನ್ ಕೋರ್, ಲೆಸ್ ದೆನ್ 1.44 ಸೋಲಾರ್ ಮಾಸು. ಎಲೆಕ್ಟ್ರಾನ್ ಡಿಜೆನರಸಿ, ಸ್ಮಾಲು, ಡೆನ್ಸ್ ಮತ್ತು ಫೇಂಟ್ಲಿ ಗ್ಲೋವಿಂಗು. ನ್ಯೂಟ್ರಾನ್ ಸ್ಟಾರ್ ಅಂತಂದರೆ ನ್ಯೂಟ್ರಾನ್ ರಿಚ್ ಮ್ಯಾಟರ್ ಇರುತ್ತೆ. ಇದರ ಒಂದು ಮಾಸು 1.44 ಇಂದ 3 ಸೋಲಾರ್ ಮಾಸ್. ನ್ಯೂಟ್ರಾನ್ ಡಿಜೆನರಸಿ ಪ್ರೆಷರು ಡೆನ್ಸ್ ಆಗಿರುತ್ತೆ, ಪಲ್ಸರ್ ಥರ ಆವಾಗ ಇದು ಕಾಣಿಸುತ್ತೆ. ಬ್ಲ್ಯಾಕ್ ಹೋಲು, ಕೊಲ್ಯಾಪ್ಸ್ಡ್ ಮ್ಯಾಟರ್, ಸಿಂಗ್ಯುಲಾರಿಟಿ, ಎಂಡ್ ಸ್ಟೇಟ್ ಆಫ್ ಸ್ಟಾರ್ಸು, ಮೋರ್ ದೆನ್ 3 ಸೋಲಾರ್ ಮಾಸ್ ಅಲ್ವಾ, 3 ಪಟ್ಟು, 3 ಟೈಮ್ಸ್. ನನ್ ಗ್ರಾವಿಟಿ ರೂಲ್ಸ್ ಯಾವುದು, ಮುಖ್ಯವಾಗಿ ಇಲ್ಲಿ ಗ್ರಾವಿಟಿನೇ ಒಂದಿರೋದು, ಅದ್ರ ಬಿಟ್ಟು ಮತ್ತೆ ಯಾವ ಬೇರೆ ಅಪ್ಲೈ ಆಗೋದಿಲ್ಲ. ನೋ ಲೈಟ್ ಎಸ್ಕೇಪ್ಸ್ ಫ್ರಾಮ್ ದಿ ಇವೆಂಟ್ ಹೊರೈಸನ್, ಈ ಇವೆಂಟ್ ಹೊರೈಸನ್ನಿಂದ ಲೈಟ್ ಸಹ ಎಸ್ಕೇಪ್ ಆಗೋದಿಲ್ಲ. ಮತ್ತು ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟ ಹಾಗೆ ಸ್ಯಾಟರ್ನಿನ ಎನ್ಸೆಡಲಸ್, ನಾಸಾ ಡೇಟಾ ಶೋಸ್ ದಿಸ್ ಐಸಿ ಮೂನ್ ಹ್ಯಾಸ್ ಫ್ಯೂಮ್ಸ್ ಆಫ್ ವಾಟರ್ ವೇಪರ್ ಫ್ರಾಮ್ ಸಬ್ಸರ್ಫೇಸ್ ಓಷಿಯನ್. ಫಾಸ್ಫರಸ್ ಈಗ ತಾನೇ ನೋಡಿದ್ದೆ ಇದು. ಯುರೋಪಾ ಕ್ಲಿಪ್ಪರ್ ನಾಸಾದ್ದು, ಜ್ಯೂಸ್ ಮಿಷನ್ ESAದು, ಮತ್ತು ಟೈಪ್ 1A ಸೂಪರ್ನೋವಾ. ವೆನ್ ಅ ವೈಟ್ ಡ್ವಾರ್ಫ್ ರೀಚಸ್ 1.44 ಮಾಸ್ ಆಫ್ ದಿ ಸನ್ ಇನ್ ಅ ಬೈನರಿ ಸಿಸ್ಟಮ್, ಇಟ್ ಎಕ್ಸ್ಪ್ಲೋರ್ಸ್ ಇನ್ ಅ ಟೈಪ್ 1A ಸೂಪರ್ನೋವಾ. ಅಂದರೆ ಈ 1.44 ವೈಟ್ ಡ್ವಾರ್ಫ್ ಏನಿದೆ ಅದು ಎಕ್ಸ್ಪ್ಲೋರ್ಡ್ ಆದಾಗ ಟೈಪ್ 1A ಸೂಪರ್ನೋವಾ ಅಂತ ಕರೀತಾರೆ. ಆ್ಯಕ್ಟ್ ಆಸ್ ಸ್ಟ್ಯಾಂಡರ್ಡ್ ಕ್ಯಾಂಡಲ್ಸ್ ಟು ಮೆಜರ್ ಕಾಸ್ಮಿಕ್ ಡಿಸ್ಟೆನ್ಸ್. ಇದನ್ನೆಲ್ಲ ವಿಜ್ಞಾನಿಗಳು ಮ್ಯಾಥಮೆಟಿಕಲಿ ತುಂಬ ಫಾರ್ಮುಲಾಗಳಿರುತ್ತೆ ಇದಕ್ಕೆ, ಕೇವಲ ಕಣ್ಣಿಂದ ನೋಡಿ ಹೀಗೆ ಹೇಳ್ತಾರೆ ಅಂತಲ್ಲ, ಮ್ಯಾಥಮೆಟಿಕಲಿ ಅಲ್ವಾ. ಮ್ಯಾಥಮೆಟಿಕ್ಸನ್ನು ಲ್ಯಾಂಗ್ವೇಜ್ ಆಫ್ ದಿ ನೇಚರ್ ಅಂತ ಕರೀತಾರೆ, ಅಥವಾ ಗಾಡ್ಸ್ ಲ್ಯಾಂಗ್ವೇಜ್ ಟು ಕ್ರಿಯೇಟ್ ದಿಸ್ ವರ್ಲ್ಡ್. ಗಣಿತದಿಂದಾನೇ ಜಗತ್ತನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಅಂತ ತುಂಬ ಕಡೆ ಹೇಳ್ತಾರೆ. ಮ್ಯಾಥ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಅದನ್ನು ಅಪ್ಲೈ ಮಾಡಲಿಕ್ಕೆ ಬಂದರೆ ಜಗತ್ತು ಬಹಳ ಚೆನ್ನಾಗಿ ಅರ್ಥ ಆಗುತ್ತಂತೆ ಅಂತ ಒಂದು ಕಡೆಯ ವಿಜ್ಞಾನಿಗಳು ಹೇಳ್ತಾರೆ. ಇನ್ನೊಂದು ಕಡೆ ಜಗತ್ತು ಹೆಚ್ಚು ಅರ್ಥ ಆಗಬೇಕು ಅಂತಂದರೆ ಮ್ಯಾಥ್ಸ್ ಒಂದೇ ಸಾಕಾಗೋದಿಲ್ಲ, ಮನುಷ್ಯನಿಗೆ ಫಿಲಾಸಫಿನೂ ಬೇಕು, ಕ್ರಿಯೇಟಿವಿಟಿನೂ ಬೇಕು ಅಂತ ಇನ್ನೊಂದು ಕಡೆಯವರು ಹೇಳ್ತಾರೆ. ಈ ರೀತಿ ನಾವು ಡಿಸ್ಕಸ್ ಮಾಡ್ತಾ ಹೋದರೆ ಅದು ದೊಡ್ಡ ಬೇರೆ ಚರ್ಚೆ ಆಗುತ್ತೆ. ಸೊ ಇಲ್ಲಿ ಸೂಪರ್ ಚಂದ್ರಶೇಖರ್ WD ಮುಖ್ಯವಾಗಿ ವೈಟ್ ಡ್ವಾರ್ಫ್ಸಿಗೆ ಸಂಬಂಧಪಟ್ಟಿರೋದು. 2.1 ಇಂದ 2.58 ಮಾಸ್ ಇದ್ದರೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊವೈಡ್ ಎಕ್ಸ್ಟ್ರಾ ಸಪೋರ್ಟ್ ಅಗೇನ್ಸ್ಟ್ ಕೊಲ್ಯಾಪ್ಸ್. IISc ಬೆಂಗಳೂರು ರಿಸರ್ಚ್ ಹೇಳ್ತಾ ಇರೋದು. ಸೊ ಇಷ್ಟು PYQದಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ನೀವು, ಮುಖ್ಯವಾಗಿ ಈಗ ನೋಡಿರೋದು ಯೂನಿವರ್ಸ್ ಮತ್ತು ಸೋಲಾರ್ ಸಿಸ್ಟಮ್ ಅಲ್ವಾ. ಸೋಲಾರ್ ಸಿಸ್ಟಮ್ ಆ್ಯಂಡ್ ಯೂನಿವರ್ಸ್, ಇದನ್ನು ನಾವು ಪ್ರಯಾರಿಟಿ ಲೆಕ್ಕದಲ್ಲಿ ನೋಡಿದರೆ ಟೋಟಲ್ ಎಷ್ಟು 13 ಕ್ವಶನ್ ಏನೋ ಬಂದಿದೆ. ಹೈ ಟು ಮೀಡಿಯಮ್ ಪ್ರಯಾರಿಟಿ ಅಂತ ಹೇಳ್ಬೋದು. ಟಾಪ್ ಪ್ರಯಾರಿಟಿ 1 or 2, ಲೋ ಪ್ರಯಾರಿಟಿ ಅಂತೂ ಅಲ್ಲ, ನಾವು ಟಾಪಿಂದ ಮೀಡಿಯಮ್ ಪ್ರಯಾರಿಟಿ ಕೊಡ್ಬೋದು ಇದಕ್ಕೆ. ಸೊ ಆವಾಗವಾಗ ನೋಡ್ತಾ ಇರಬೇಕಾಗುತ್ತೆ, ಯಾಕಂತಂದರೆ ಫ್ಯಾಕ್ಚುಯಲ್ ರಿವಿಷನ್ ಜಾಸ್ತಿ ಬೇಕಾಗುತ್ತೆ. ಇದು ಕಾನ್ಸೆಪ್ಟ್ ನೆನ್ಪಿಟ್ಕೊಂಡು ಆನ್ಸರ್ ಮಾಡೋದು ಕಷ್ಟ ಫಿಲಿಮ್ಸಲ್ಲಿ, ಯಾಕಂತಂದರೆ ಕಾನ್ಸೆಪ್ಟ್ಗಿಂತ ಕರೆಂಟ್ ಅಫೇರ್ಸ್ ಫ್ಯಾಕ್ಟ್ಗಳು ಜಾಸ್ತಿ ಬರ್ತಾ ಇದೆ ಈ ಪಾರ್ಟಿಂದ. ಅರ್ಥ ಆಗ್ತಾ ಇದೆಯಾ? ಇದನ್ನೆಲ್ಲ ಕೇಳೋದು ಮಾತ್ರ ಅಲ್ಲ, ನೀವು ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ಚಾಪ್ಟರಿಗೆ ಸಂಬಂಧಪಟ್ಟ ಹಾಗೆ
ಬೇಸಿಕ್ ಕಾನ್ಸೆಪ್ಟ್ಗಳು ಯಾವುದು? ಸ್ಟೆಲ್ಲಾರ್ ಎವಲ್ಯೂಷನ್, ಸೂರ್ಯ ಎಕ್ಸಾಂಪಲ್ ಇಟ್ಕೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ನಕ್ಷತ್ರಗಳ ಒಂದು ಜೀವನದ ಹಂತಗಳು. ಅದಾದಮೇಲೆ ಜಾಸ್ತಿ ಕೇಳಿರೋದು ಯಾವುದು ಅಂತಂದರೆ ಬೇರೆ ಬೇರೆ ಸ್ಪೇಸ್ ಪ್ರೋಗ್ರಾಮ್ಸ್ಗಳು, ಸ್ಪೇಸ್ ಮಿಷನ್ಸ್ಗಳು, ಅದರ ಬಗ್ಗೆ ಕೇಳ್ತಾ ಇದ್ದಾರೆ. ಅದರಲ್ಲೂ ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟು. ಮತ್ತು ನಾಸಾ, ESA, JAXA, ಇಸ್ರೋ ಇವುಗಳ ಪ್ರಮುಖವಾದ ಮಿಷನ್ಸ್ ಮೊದಲು ಸಕ್ಸಸ್ಫುಲ್ ಆಗಿರೋದು ಅಲ್ವಾ, ಅದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳು ಬಂದಿದೆ. ಸಕ್ಸಸ್ಫುಲ್ ಆಗಿರಲಿ, ಫೇಲ್ಯೂರ್ ಆಗಿರಲಿ, ದೊಡ್ಡ ನ್ಯೂಸ್ ಆಗಿದ್ದರೆ ಅದರಿಂದ ಪ್ರಶ್ನೆಗಳು ಬರಬಹುದು. ಇಂಪಾರ್ಟೆಂಟ್ ಸ್ಪೇಸ್ ಮಿಷನ್ಗಳು ಮತ್ತು ಥಿಯರಿಟಿಕಲ್ ಪಾರ್ಟು, ಮತ್ತು ಐನ್ಸ್ಟೀನ್ ಅವರ ರಿಲೇಟಿವಿಟಿ ಥಿಯರಿ, ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬರೋದು ಆ್ಯಕ್ಚುಲಿ. ಆದರೆ ಇಲ್ಲಿ ಅದರಿಂದ ಬಹಳ ಪ್ರಶ್ನೆಗಳು ಬರ್ತಾ ಇದೆ. ಥಿಯರಿ ಪಾರ್ಟ್, ಬ್ಲ್ಯಾಕ್ ಹೋಲ್, ಅದಾದಮೇಲೆ ಗ್ರಾವಿಟೇಷನಲ್ ವೇವ್ಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಹೊಸ ನ್ಯೂಸ್ ಇದ್ದರೆ ದಯವಿಟ್ಟು ಅದನ್ನು ನೋಟ್ ಮಾಡ್ಕೊಳ್ಳಿ ಕರೆಂಟ್ ಅಫೇರ್ಸ್ನಲ್ಲಿ. ಓಕೆನಾ? ಇದಿಷ್ಟು ಪ್ರಮುಖವಾದಂಥ ವಿಚಾರಗಳು ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿರೋದು. ರಿವೈಸ್ ಮಾಡಬೇಕಾಗತ್ತೆ ಇದನ್ನು ಆ್ಯಕ್ಚುಲಿ. ಅದರಲ್ಲೂ ಫ್ಯಾಕ್ಟ್ಸ್ ಜಾಸ್ತಿ ಇದೆ, ಯಾವ್ಯಾವ ಮಿಷನ್ನು, ಅದರ ಒಂದು ಫೀಚರ್ಸ್ ಏನು ಅಂತ ರಿವಿಷನ್ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಎಸ್, ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಹೊಸ ಟಾಪಿಕ್. ಥ್ಯಾಂಕ್ ಯು ಸೋ ಮಚ್.